ನಾವು ಇಲ್ಲಿ ಎಲ್ಲೂ ಇರೋ ಹಾಗೆ ಇಲ್ಲ, ಇದ್ದರೆ ನಮ್ಮನ್ನು ಗಡೀಪಾರು ಮಾಡಬೇಕು, ಇಲ್ಲ ಅಂದರೆ ಕೊಲ್ಬಿಡ್ತಾರೆ, ಆದ್ದರಿಂದ ನಾವು ಇಲ್ಲಿ ಇರೋದು ಬೇಡ, ನಾವು ಹೀಗೆ ಹೋಗ್ತಾ ಇರ್ತೀವಂತ ಅವರು ಅಲ್ಲಿಂದ ಹೊರಟು ಕುಂಭಕೋಣಂನಲ್ಲಿರುವಂತಹ ಸಾರಂಗಪಾಣಿ ದೇವಾಲಯಕ್ಕೆ ಬರ್ತಾರೆ. ಅಲ್ಲಿ ಬಂದಾಗಲೂ ಭಗವಂತ ಪ್ರತ್ಯಕ್ಷನಾಗಿ ಅವ್ರಿಗೆ ಹೇಳ್ತಾನೆ, ನೀವು ಇಲ್ಲೇ ಇದ್ಬಿಡಿ ಅಂತ. ಈ ಸರಿ ಅವರು ಭಗವಂತ ಇಷ್ಟೊಂದು ಹೇಳ್ತಾ ಇದ್ದಾನೆ ಅಂತ ಭಗವಂತನ ಮಾತನ್ನು ಕೇಳಿ ಅಲ್ಲೇ ಉಳ್ಕೊಳ್ತಾರೆ ಅವರು. ಈ ರೀತಿ ಅಲ್ಲೇ ಅವರು ಹಲವಾರು ವರ್ಷಗಳನ್ನು ಕಳೆದರು. ಕೆಲವು ವರ್ಷಗಳ ನಂತರ ಕಣಿಕಣ್ಣನ್ ನಿಧನ ಹೊಂದ್ತಾನೆ. ಯಾವಾಗ ಕಣಿಕಣ್ಣನ್ ತೀರಿ ಹೋದ್ನೋ, ತಿರುಮಲಿಸೈ ಆಳ್ವಾರ್ ಅವರು ಏನು ಮಾಡ್ತಾರೆ ಅಂದರೆ ತೀವ್ರವಾದ ತಪಸ್ಸಿನಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ. ತಿರುಮಲಿಸೈ ಆಳ್ವಾರ್ ಅವರು ಈ ಕುಂಭಕೋಣಂನಲ್ಲಿರುವಂತಹ ರಂಗಸ್ವಾಮಿ ದೇವಾಲಯದ ಆವರಣದಲ್ಲಿ ತೀವ್ರವಾದ ತಪಸ್ಸಿನಲ್ಲಿ ತೊಡಗ್ತಾರೆ. ಈ ಬಾಲಕ ತಪಸ್ಸಿನಲ್ಲಿ ತೊಡಗಿದ್ದಾನೆ. ಇದನ್ನು ಆ ದೇವಾಲಯದಲ್ಲಿ ಇದ್ದಂತಹ ಒಬ್ಬರು ವೈಷ್ಣವ ಆಚಾರ್ಯರು ಅವರು ನೋಡಿರ್ತಾರೆ. ಹೀಗೆ ಈ ಬಾಲಕ ಧ್ಯಾನದಲ್ಲಿ ಮಗ್ನನಾಗಿದ್ದಾನೆ. ಹಲವಾರು ವರ್ಷಗಳು ಹೋಗುತ್ತೆ. ಹೀಗೆ ಒಂದು ದಿನ ಇವರು ಆ ಆಚಾರ್ಯರು ಬಂದು ನೋಡ್ತಾರೆ. ನೋಡಿದಾಗ ಆ ಬಾಲಕನ ಹೃದಯದ ಮಿಡಿತ ಏನಿರುತ್ತೆ ಅದು ನಿಂತು ಹೋಗಿರುತ್ತೆ. ಇವರು ಏನು ಮಾಡ್ತಾರಂದರೆ ಹೃದಯ ಬಡಿತ ನಿಂತಿದೆ ಅಂದ್ಬಿಟ್ಟು ಆ ಬಾಲಕ ಎಲ್ಲಿ ಧ್ಯಾನ ಮಾಡ್ತಾಯಿದ್ನೋ ಅಲ್ಲಿ ಒಂದು ಬೃಂದಾವನವನ್ನು ಕಟ್ಟಿಸ್ತಾರೆ. ಒಂದು ದಿನ ಏನಾಗುತ್ತಂದರೆ ಈ ತಪಸ್ಸು ಮಾಡ್ತಿದ್ದಂತಹ ತಿರುಮಲಿಸೈ ಆಳ್ವಾರ್ ಅವರು ತಮ್ಮ ತಪಸ್ಸಿನಿಂದ ಹೊರಗಡೆ ಬರ್ತಾರೆ. ಇದನ್ನು ಆ ದೇವಾಲಯದಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ಈ ವೈಷ್ಣವ ಆಚಾರ್ಯರು ನೋಡಿ ಅವರಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಅವರು ಆ ಬಾಲಕನ ಹತ್ರ ಬಂದು ಹೇಳ್ತಾರೆ, ನಾನು ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ, ನನ್ನನ್ನು ಕ್ಷಮಿಸಬೇಕು ಅಂತ. ಆಗ ಆ ಬಾಲಕ ಅಂದರೆ ತಿರುಮಲಿಸೈ ಆಳ್ವಾರ್ ಅವರು ಅವ್ರ ಹತ್ರ ಹೇಳ್ತಾರೆ, ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ, ನಾನು ಈ ಕಲಿಯುಗ ಮುಗಿದು ಕಲ್ಕಿ ಅವತಾರ ಬಂದಾಗ ಆ ಕಲ್ಕಿ ಅವತಾರಕ್ಕೆ ನಾನು ಮಂಗಳ ಶಾಸನವನ್ನು ಹಾಡಬೇಕು, ಅಲ್ಲಿವರೆಗೂ ನಾನು ಕಲಿಯುಗದಲ್ಲಿ ಈ ಭೂಮಿಯಲ್ಲೇ ಇದ್ದು ಇಲ್ಲೇ ತಪಸ್ಸು ಮಾಡ್ತಾ ಇರ್ತೀನಿ ಅಂತ ಹೇಳ್ತಾರೆ. ಅವರು ತಮ್ಮ ತಪಸ್ಸನ್ನು ಅಲ್ಲೇ ಮುಂದುವರಿಸ್ತಾರೆ. ಅಲ್ಲಿ ನಾವು ಈಗ ಹೋದ್ರೂ ಆ ಒಂದು ತಿರುಮಲಿಸೈ ಆಳ್ವಾರ್ ಅವರ ಸಮಾಧಿ ಏನಿದೆ ಅದನ್ನು ನೋಡಬಹುದು. ಈಗಲೂ ಅವರು ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅನ್ನೋದು ಜನರ ಒಂದು ನಂಬಿಕೆ. ಇದು ತಿರುಮಲಿಸೈ ಆಳ್ವಾರ್ ಅವರ ಜನನದ ಕುರಿತು ಇರುವಂತಹ ಮತ್ತೊಂದು ಮಾಹಿತಿ. ಈ ತಿರುಮಲಿಸೈ ಆಳ್ವಾರ್ ಅವರ ಜೀವನದಲ್ಲಿ ಹಲವಾರು ಆಶ್ಚರ್ಯವನ್ನು ಉಂಟು ಮಾಡುವಂತಹ ಘಟನೆಗಳು ನಡೆದಿದೆ. ಈಗ ಇನ್ನೊಂದು ಘಟನೆಯನ್ನು ನಾನು ನಿಮಗೆ ಹೇಳಬೇಕು ಅಂದರೆ, ಒಮ್ಮೆ ತಿರುಮಲಿಸೈ ಆಳ್ವಾರ್ ಅವರು ತಿರುವೆಕ್ಕ ಎಂದ ತಿರುಕ್ಕುಡಂದೈಗೆ ಹೋಗಿ